ನಮಸ್ಕಾರ ಸ್ನೇಹಿತರೆ, PM ಕಿಸಾನ್ ಯೋಜನೆಯ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, PM ಕಿಸಾನ್ ಯೋಜನೆಯ ಹಣ ಪಡೆಯಲು ರೈತರು ಈಗ ತಮ್ಮ ರಾಜ್ಯದ ಫ್ರೂಟ್ಸ್ ಐಡಿಯನ್ನು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಐಡಿಗೆ ಲಿಂಕ್ ಮಾಡಬೇಕು. ಹೀಗೆ ಅಪ್ಡೇಟ್ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತದೆ ಸ್ನೇಹಿತರೆ. ಹಾಗಾದರೆ ಈ ಸೆಂಟ್ರಲ್ ಐಡಿ ಎಂದರೇನು, ಹೇಗೆ ಲಿಂಕ್ ಮಾಡುವುದು ಅಂತ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಅಗ್ರಿಸ್ಟಾ ಘಟಕದ ಅಡಿಯಲ್ಲಿ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಸ್ನೇಹಿತರೆ. ದೇಶದ ಎಲ್ಲ ರೈತರ ಮಾಹಿತಿಯನ್ನು ಒಂದೇ ಕಡೆ ಕಲೆ ಹಾಕಲು ನೀಡಲು ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇದಾಗಿದೆ ಸ್ನೇಹಿತರೆ. ಇದರಿಂದ ರೈತರ ಜಮೀನಿನ ವಿವರ ಮತ್ತು ಅವರ ಬೆಳೆದ ಬೆಳೆಗಳು ಮತ್ತು ಪಡೆದ ಸಬ್ಸಿಡಿಗಳು ಒಂದೇ ಕಡೆ ಡಿಜಿಟಲ್ ಆಗಿ ದಾಖಲಾಗುತ್ತವೆ ಸ್ನೇಹಿತರೆ. ಇದರಿಂದಾಗಿ ಮಧ್ಯವರ್ತಿಗಳ ಹಾವಳಿ ತಪ್ಪಿ ಪಾರದರ್ಶಕತೆ ಹೆಚ್ಚಾಗುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫ್ರೂಟ್ಸ್ ಐಡಿಯನ್ನು ಸೆಂಟ್ರಲ್ ಐಡಿಗೆ ಲಿಂಕ್ ಮಾಡಿದರೆ ಸಿಗುವ ಲಾಭಗಳೇನು ನೋಡೋದಾದರೆ, ನಿಮ್ಮ ಒಂದು PM ಕಿಸಾನ್ ಯೋಜನೆಯ ವಾರ್ಷಿಕ ಹಣವು 6,000 ರೂಪಾಯಿ ಆರ್ಥಿಕ ನೆರವು ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ ಸ್ನೇಹಿತರೆ. ಇನ್ನು ಬೆಳೆ ವಿಮೆ ಬಗ್ಗೆ ನೋಡೋದಾದರೆ, ಬೆಳೆ ಹಾನಿಯಾದಾಗ ಸಿಗುವ ವಿಮೆ ಹಣದ ವಿಳಂಬವಿಲ್ಲದೆ DBT ಮುಖಾಂತರ ಜಮೆಯಾಗುತ್ತದೆ ಸ್ನೇಹಿತರೆ. ಬೆಂಬಲ ಬೆಲೆ ಬಗ್ಗೆ ನೋಡೋದಾದರೆ, ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ, ರಾಗಿ, ಜೋಳ ಮಾರಾಟ ಮಾಡಿದ ಹಣವು ಸುಲಭವಾಗಿ ಕೈ ಸೇರುತ್ತದೆ ಸ್ನೇಹಿತರೆ. ಲಿಂಕ್ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ, ಆಧಾರ್ ಕಾರ್ಡ್, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್, ಎಂದರೆ ಇದಕ್ಕೆ OTP ಬರುತ್ತದೆ ಸ್ನೇಹಿತರೆ. ಇದನ್ನು ಮಾಡಲು ಯಾವ ಕಚೇರಿಗಳಿಗೆ ಭೇಟಿ ನೀಡಬೇಕು ಅಂತ ನೋಡೋದಾದರೆ, ಗ್ರಾಮೋನ್ ಕೇಂದ್ರಗಳು ಮತ್ತು ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಇಲಾಖೆಯ ಕಚೇರಿ, ಕಂದಾಯ ಅಥವಾ ಪಶುಪಾಲನಾ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಒಂದು ಫ್ರೂಟ್ಸ್ ಐಡಿಯನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲಿಂಕ್ ಮಾಡಲು ಯಾವೆಲ್ಲ ಪ್ರಕ್ರಿಯೆ ಇರುತ್ತದೆ ಅಂದರೆ, ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ KYC ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ ಸ್ನೇಹಿತರೆ. ಅದನ್ನು ಹಾಕಿ ನಿಮ್ಮ ಡೇಟಾ ಬಳಸಲು ಒಪ್ಪಿಗೆ ನೀಡಬೇಕು. ನಂತರ ಸೈನ್ ಮೂಲಕ ಎಲ್ಲ ಜಮೀನುಗಳ ಫ್ರೂಟ್ಸ್ ಐಡಿಗೆ ಲಿಂಕ್ ಆಗಿರೋ ಬಗ್ಗೆ ಕನ್ಫರ್ಮ್ ಮಾಡಿದರೆ ಆಯಿತು ಸ್ನೇಹಿತರೆ. ಈ ಪ್ರಕ್ರಿಯೆ ಮುಗಿದ ಹಾಗೆ. ನಂತರ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ಫ್ರೂಟ್ಸ್ ಐಡಿಯನ್ನು ಕಡ್ಡಾಯವಾಗಿ ಲಿಂಕ್ ಮಾಡಬೇಕು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.